ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಮಾತಾಡ್ತೀವಿ ನ್ಯಾನೋ ಯೂರಿಯಾದ ಪ್ರಯಾಣದ ಬಗ್ಗೆ. ಚೀಲದಿಂದ ಬಾಟಲ್ ತನಕದ ಈ ಪ್ರಯಾಣ ಹೇಗೆ ಸಾಧ್ಯವಾಯಿತು? ಇಫ್ಕೋ ಹೇಳುತ್ತೆ 500 ಮಿಲಿಲೀಟರ್ ಯೂರಿಯಾದ ಬಾಟಲ್ ಏನಿದೆಯಲ್ಲ, ಇದು 45 ಕೆಜಿ ಯೂರಿಯಾದ ಚೀಲಕ್ಕೆ ಸಮ ಅಂತ ಹೇಳತ್ತೆ. ಇದು ಹೇಗೆ ಸಾಧ್ಯ ಆಯಿತು? ನ್ಯಾನೋ ಟೆಕ್ನಾಲಜಿ ಸಹಾಯದಿಂದ ಇದು ಸಾಧ್ಯವಾಯಿತು ಅಂತ ನಮಗೆ ಉತ್ತರ ಸಿಗುತ್ತೆ. ಏನಿದು ನ್ಯಾನೋ ಟೆಕ್ನಾಲಜಿ? ಇದನ್ನು ತಿಳ್ಕೊಳ್ಳುವ ಮೊದಲು ನಿಮ್ಮಲ್ಲಿ ಒಂದು ವಿಷಯವನ್ನ ಕೇಳಬಯಸ್ತೀನಿ. ನೀವು ಹೇಳಿ ಅದು ಏನು ಅಂತ. ದೊಡ್ಡದೊಂದು ಮಷೀನ್ ನಿಮಗೆ ಹೇಳಕ್ಕಾಗತ್ತೆ ಅಲ್ವಾ? ಆದ್ರೆ ನಾನು ಹೇಳ್ಬಿಡ್ತೀನಿ. ಇದು ಬೇರೇನೂ ಅಲ್ಲ, 1956ರಲ್ಲಿ ತಯಾರಿಸಲಾದ 5 MB ಒಂದು ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ನ ಕೆಲಸ ಅಂದ್ರೆ ಕಂಪ್ಯೂಟರ್ನಲ್ಲಿ ಡೇಟಾವನ್ನ ಸ್ಟೋರ್ ಮಾಡಿಡೋದಷ್ಟೇ, ಸರಿನಾ? ಈಗ ನಾವು ಇದೇ ಟೆಕ್ನಾಲಜಿಯ ಸಹಾಯದಿಂದ ಇಂದಿನ ದಿನದಲ್ಲಿ ಇದನ್ನು ಎಷ್ಟು ಚಿಕ್ಕದಾಗಿಸಿದ್ದೇವೆ ಅಂದ್ರೆ ಇದಾಗಿದೆ ಈಗ ನ್ಯಾನೋ ಮೆಮರಿ ಕಾರ್ಡ್. ಶಬ್ದ ಕೇಳಿಸ್ಕೊಳ್ಳಿ, ನ್ಯಾನೋ ಮೆಮರಿ ಕಾರ್ಡ್. ಮತ್ತೆ ಇದರ ಸಾಮರ್ಥ್ಯ ಅಂದ್ರೆ ಸುಮಾರು 15 ಲಕ್ಷ MB. ಹಳೇದರ ಬಗ್ಗೆ ಮಾತನಾಡೋದಾದ್ರೆ ಇಂದಿನ ಹನುಮಾನ್ ಚಾಲೀಸವನ್ನು ಕೂಡ ಅದರಲ್ಲಿ ಸಂಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದಕ್ಕೆ 9 MB ಬೇಕಾಗತ್ತೆ. ಆದ್ರೆ ಇವತ್ತು ನಾವಿದರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹನುಮಾನ್ ಚಾಲೀಸಗಳನ್ನು ಸಂಗ್ರಹಿಸಿಡಬಹುದು. ಇದು ಕೂಡ ಸಾಧ್ಯವಾಗಿದೆ ಇಲ್ಲಿ. ಇದು ಸಾಧ್ಯ ಆಗತ್ತಂತಂದ್ರೆ ಇದು ಇಲ್ಲಿಂದ ಇಲ್ಲಿಗೆ ಯಾಕೆ ಸಾಧ್ಯ ಆಗೋದಿಲ್ಲ? ಇದು ಸಾಧ್ಯ ಆಗಿದೆ, ಸರಿನಾ? ಹಾಗಾದ್ರೆ ಇದರ ಸತ್ಯತೆ ಏನು? 45 ಕಿಲೋ ಮತ್ತು 500 ಮಿಲಿಲೀಟರ್ ಹೇಗೆ ಸಮಾನವಾಗಿದೆ? ಎಲ್ಲಕ್ಕೂ ಮೊದಲು ನಾವು ಈ ಚೀಲಗಳಷ್ಟು ಯೂರಿಯಾವನ್ನ ಹಾಕೋದು ಯಾಕೆ ಅಂತ ತಿಳ್ಕೋಬೇಕು. ನಮ್ಗೆ ಗೊತ್ತಿದ್ದು ನಾವು ನೈಟ್ರೋಜನ್ಗಾಗಿ ಹಾಕ್ತೀವಿ ಇದನ್ನ. ಚೀಲದ ಮೇಲೆ ಬರ್ಕೊಂಡಿರುತ್ತೆ 46% ನೈಟ್ರೋಜನ್ ಅಂತ. ಈಗ ನಾವು ಕ್ಯಾಲ್ಕುಲೇಷನ್ ಮಾಡೋದು ನೋಡಿದ್ರೆ 45 ಕಿಲೋದ ಚೀಲದಲ್ಲಿ ನೈಟ್ರೋಜನ್ ಎಷ್ಟಿದೆ ಅಂತ. ನೈಟ್ರೋಜನ್ ಇರೋದು ಕೇವಲ 20.7 ಕಿಲೋ. ಇದು ಚೀಲದಲ್ಲಿರೋದು. ನಾವಿದನ್ನ ಮಣ್ಣಿನಲ್ಲಿ ಹಾಕಿದಾಗ ಇದರ ಎಫಿಷಿಯನ್ಸಿ ಇರುತ್ತೆ ಕೇವಲ 35%. 30ರಿಂದ 40 ಅಂತಂದ್ರೆ 35%, ಸರಿನಾ? ಇದರ 35% ಅಂತ ತಗೊಂಡ್ರೆ ಅದು 7.2 ಕಿಲೋಗ್ರಾಂಗಳಿಗೆ ಬರುತ್ತೆ. ಅಂದ್ರೆ ನಾವು 1 ಚೀಲ ಯೂರಿಯಾವನ್ನು ಹಾಕಿದಾಗ ಗಿಡಗಳಿಗೆ ತಲುಪೋದು ಕೇವಲ 7.2 ಕಿಲೋಗ್ರಾಂನಷ್ಟು ಮಾತ್ರವೇ, ಸರಿನಾ? ಈಗ ನಾವು ಬಾಟಲಿಯ ಬಗ್ಗೆ ಮಾತನಾಡಿದರೆ ಇಲ್ಲಿ ನೋಡಿ, ನಾನು 4% ಬಾಟಲಿ ತಗೊಂಡಿದ್ದೀನಿ. ಇದು ಯೂರಿಯಾಕ್ಕೂ ಮೊದಲೇ ಬಂದಿತ್ತು, ನ್ಯಾನೋ ಯೂರಿಯಾಕ್ಕೂ ಮೊದಲು, ಸರಿನಾ? ಈಗ ಇದನ್ನ ಯಾಕೆ ತಗೊಂಡಿದ್ದು ಅಂದ್ರೆ ಇಫ್ಕೋ 4% ಬಾಟಲಿನ ಯಾಕೆ ಹೊರತಂದಿದ್ದು ಅಂತ ನೋಡೋದಕ್ಕೆ. ನೋಡಿ, ಈಗ 504% ಅಂತ ತಗೊಂಡ್ರೆ ಅದು 20 ಗ್ರಾಂ ಬರುತ್ತೆ. ಈಗ ಇದರ ಎಫಿಷಿಯೆಂಟ್ ಕೂಡ 100% ಏನೂ ಇಲ್ಲ, ಇದರದು 90% ಇರುತ್ತೆ. ಈಗ 90% ಅಂತ ನಾವು ಲೆಕ್ಕ ಹಾಕಿದ್ರು ಕೂಡ ಇದು ಆಗತ್ತೆ 18 ಗ್ರಾಂ. ಅದರ ಅರ್ಥ ಏನು ಅಂದ್ರೆ ನೀವು 500 ml ಬಾಟಲ್ ಸಿಂಪಡಿಸಿದ್ರೆ ಗಿಡಗಳಿಗೆ ಕೇವಲ 18 ಗ್ರಾಂ ನೈಟ್ರೋಜನ್ ಮಾತ್ರ ಸಿಗೋದು. ಹಾಗಾಗಿ ಲೆಕ್ಕ ಒಂದು ಚೀಲ ಮತ್ತು ಒಂದು ಬಾಟಲ್ನದ್ದಲ್ಲ. ಈಗ ಇಲ್ಲಿ ಲೆಕ್ಕ ಅಂದ್ರೆ ಯಾವ ರೀತಿ 7.2 ಕಿಲೋಗ್ರಾಂ ನೈಟ್ರೋಜನ್ ಮಾಡುವಂತಹ ಕೆಲಸವನ್ನ 18 ಗ್ರಾಂ ನ್ಯಾನೋ ನೈಟ್ರೋಜನ್ ಹೇಗೆ ಮಾಡುತ್ತೆ. ಈಗ ಇದರ ಇಫೆಕ್ಟ್ ಅನ್ನು ತಿಳ್ಕೊಳ್ಳೋದಕ್ಕಾಗಿ ನಾವು ಇನ್ನೂ ಅರ್ಥ ಮಾಡ್ಕೋಬೇಕು. ನೋಡಿ, ನಾವು ಚೀಲದ ಯೂರಿಯಾ ಹಾಕಿದಾಗ ನೀರಿನಲ್ಲಿ ಕರಗಿ, ಅಂದ್ರೆ ಮಣ್ಣಿನಲ್ಲಿ ಕರಗಿ ನೀರಲ್ಲಿ ಕೆಳಗೋಗುತ್ತೆ. ಅದಕ್ಕೆ ನಾವು ಲಿಂಚಿಂಗ್ ಅಂತೀವಿ. ಇದು ಕೆಳಗೆ ಹೋಗಿ ನಮ್ಮ ಗ್ರೌಂಡ್ ವಾಟರ್ ಏನಿದೆಯಲ್ಲ ಅದನ್ನು ಪ್ರದೂಷಿತಗೊಳಿಸ್ತದೆ. ಅದರಿಂದ ನಮಗೆ ರೋಗಗಳು ಬಂದ್ಬಿಡ್ತವೆ. ಒಂದಷ್ಟು ಭಾಗ ಅದು ಗ್ಯಾಸ್ನ ರೂಪದಲ್ಲಿ ವ್ಯರ್ಥ ಆಗ್ಬಿಡುತ್ತೆ. ಕೇವಲ 35% ಅಂಶ ಬೇರಿನ ಹತ್ರ ಉಳಿಯುತ್ತದೆ. ಅಂದ್ರೆ ಈ ಎಲ್ಲ 35% ಅನ್ನು ಗಿಡಗಳು ಹೀರ್ಕೊಳ್ತಾವ? ಇಲ್ಲ. ನೋಡಿ, ಇದನ್ನ ನಾನು ಝೂಮ್ ಮಾಡ್ತೀನಿ. ನೋಡಿ, ನಾವು ಮಣ್ಣಿಗೆ ಯೂರಿಯಾವನ್ನು ಸೇರಿಸಿದಾಗ ಯೂರಿಯಾ ಏನ್ ಮಾಡುತ್ತೆ ಅಂದ್ರೆ ಅದು ಒಂದು ರೀತಿಯ ದೊಡ್ಡ ಗುಚ್ಛವನ್ನ ರೂಪಿಸುತ್ತೆ. ಅದನ್ನ ನಾವು ಕ್ಲಸ್ಟರ್ ಅಂತೀವಿ, ಸರಿನಾ? ಸರಿ. ಮತ್ತು ಈ ಕ್ಲಸ್ಟರ್ನಲ್ಲಿ ಸಾಕಷ್ಟು ನೈಟ್ರೋಜನ್ ಇದೆ. ಆದರೆ ಬೇರುಗಳು ಅದರ ಸಣ್ಣ ಪ್ರಮಾಣವನ್ನು ಮಾತ್ರ ಹೀರಿಕೊಳ್ಳಬಲ್ಲವು. ಪೂರ್ತಿಯಾಗಿ ನೈಟ್ರೋಜನ್ನ ಹೀರ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಹೇಳೋದು, ಹರಳಿನ ರೂಪದಲ್ಲಿ ಯೂರಿಯಾವನ್ನು ಮಣ್ಣಿಗೆ ಸೇರಿಸಿದಾಗ ಅದರ ಬಹಳ ಕಡಿಮೆ ಅಂಶ ಮಾತ್ರ ಉಪಯೋಗ ಆಗೋದು. ಈಗ ನೀವು ಹೇಳ್ಬೋದು, ಸರಿ, ನಾವು ನ್ಯಾನೋ ಯೂರಿಯಾವನ್ನೇ ಯಾಕೆ ಬಳಸಬೇಕು? ನಾವು ಗ್ರ್ಯಾನ್ಯುಲರ್ ಯೂರಿಯಾದ ದ್ರಾವಣ ತಯಾರಿಸಬಹುದು ಮತ್ತು ಅದನ್ನು ಎಲೆಗಳ ಮೇಲೆ ಸಿಂಪಡಿಸಬಹುದು ಅಂತ. ಅದು ಸಹ ಕೆಲಸ ಮಾಡುತ್ತಲ್ಲ. ಅದರ ಕತೆ ಬೇರೆ, ಬನ್ನಿ ಅದನ್ನು ತಿಳ್ಕೊಳ್ಳೋಣ. ಹಾಗಲ್ಲ. ನೋಡಿ, ಇದು ಎಲೆಯನ್ನು ನಾವು ಝೂಮ್ ಮಾಡಿದಾಗ ಅದು ಈ ರೀತಿ ಕಾಣಿಸುತ್ತೆ. ಇಲ್ಲೇ ನೀವು ನೋಡ್ತಾ ಇದ್ದೀರಿ, ಇದು ಸ್ಟೊಮೆಟಾ ಅಥವಾ ಪರ್ಣರಂಧ್ರ. ಇದರ ಮೂಲಕವೇ ಯಾವುದೇ ಲಿಕ್ವಿಡ್ ಅಥವಾ ಯಾವುದೇ ಪೋಷಕ ತತ್ವ ಎಲೆಯ ಒಳಗೆ ಹೋಗತ್ತೆ. ನೋಡಿ, ಈಗ ಇದನ್ನು ಸುಲಭಗೊಳಿಸಿದ್ದೇನೆ ಇಲ್ಲಿ, ಸರಿನಾ? ಇದು ಎಲೆಯ ರಂಧ್ರ. ಈಗ ನಾವು ಸಾಮಾನ್ಯ ನೈಟ್ರೋಜನ್ ಅಥವಾ ಸಾಮಾನ್ಯ ಯೂರಿಯಾದ ದ್ರಾವಣವನ್ನು ಎಲೆಯ ಮೇಲೆ ಹಾಕಿದಾಗ ಅದು ಮತ್ತೆ ಅದೇ ಗುಚ್ಛದಂತಾಗುತ್ತೆ. ನೋಡಿ, ಈ ಗುಚ್ಛ ಎಷ್ಟು ದೊಡ್ಡದಿದೆ, ಎಲೆಯ ರಂಧ್ರ ನೋಡಿ ಎಷ್ಟು ಚಿಕ್ಕದಿದೆ. ಇದು ಇದರೊಳಗೆ ಹೋಗೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಹೋದ್ರೂ ಕೂಡ ಬಹಳ ಚಿಕ್ಕ ಪ್ರಮಾಣದಲ್ಲಿ ಹೋಗುತ್ತೆ. ಆದರೆ ನಾವು ನ್ಯಾನೋ ಯೂರಿಯಾವನ್ನ ನೋಡಿದ್ರೆ ಅದರ ಗಾತ್ರ ಎಷ್ಟು ಚಿಕ್ಕದಾಗಿದೆ ಅಂತ ನೋಡಿ. ಮತ್ತೆ ಅದರ ಗಾತ್ರ ಕೇವಲ 20ರಿಂದ 25 ನ್ಯಾನೋಮೀಟರ್ಗಳು. ಹಾಗಾಗಿ ರಂಧ್ರದೊಳಗೆ ಇದು ಸುಲಭದಲ್ಲಿ ತಲುಪಿಬಿಡುತ್ತೆ, ಸರಿನಾ? ಆದ್ರೆ ಇದು ಗುಚ್ಛವನ್ನ ಯಾಕೆ ರಚಿಸ್ತಿಲ್ಲ? ಇದುವೇ ನೋಡಿ ನ್ಯಾನೋ ಟೆಕ್ನಾಲಜಿ. ನಾವೇನ್ ಮಾಡಿದ್ವಿ, ಗ್ರ್ಯಾನ್ಯುಲರ್ ಯೂರಿಯಾವನ್ನು 55,000 ಸಣ್ಣ ತುಂಡುಗಳಾಗಿ ವಿಂಗಡಿಸಿದ್ದೇವೆ. ಮತ್ತೆ ಅದ್ರ ಮೇಲೆ ಹಾಕಿದ್ವಿ ಪಾಲಿಮರ್ನ ಕೋಟಿಂಗ್. ಇಲ್ಲಿ ನೋಡಿ, ಈ ಕಪ್ಪು ಬಣ್ಣದನ್ನ ಇದು ಪಾಲಿಮರ್ ಕೋಟಿಂಗ್.
ಹಾಗಾಗಿ ಇದು ಸಮೂಹ, ಕ್ಲಸ್ಟರ್ ಅಥವಾ ಗುಚ್ಛಗಳನ್ನ ರಚಿಸೋದಿಲ್ಲ. ಅದರಿಂದಾಗಿ ಅದರ ಹೀರಿಕೊಳ್ಳುವ ಸಾಮರ್ಥ್ಯ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಇದನ್ನೋಡಿ, ಇದು ರಂಧ್ರದ ಮೂಲಕ ಒಳಗಂತೂ ಹೋಗತ್ತೆ. ಇದು ಎಲೆ ಮೇಲೆ ಇರುವಂತಹ ಬಿರುಕುಗಳೇನಿವೆಲ್ಲ ಅದರ ಮೂಲಕವೂ ಪ್ರವೇಶಿಸ್ತದೆ. ಅದು ಅಷ್ಟೊಂದು ಚಿಕ್ಕ ಪಾರ್ಟಿಕಲ್. ತಿಳಿತಾ ನಿಮ್ಗೆ? ಹಾಗಾಗಿ ಹೇಳೋದು, ಈ ನ್ಯಾನೋ ಯೂರಿಯಾ ಏನಿದೆಯಲ್ಲ ಅದರ ಹೀರಿಕೊಳ್ಳುವ ಸಾಮರ್ಥ್ಯ ತುಂಬಾ ಉತ್ತಮವಾಗಿದೆ ಅಂತ. ಗ್ರ್ಯಾನ್ಯುಲರ್ ಯೂರಿಯಾ ಇದನ್ನು ಸಾಧಿಸೋದಕ್ಕಾಗೋದಿಲ್ಲ. ಈಗ ಕೆಲವರು ಹೇಳ್ಬೋದು, ಇಲ್ಲ, ನಾವು ಗಣಿತವನ್ನೇ ಅರ್ಥ ಮಾಡ್ಕೋಬೇಕು ಅಂತ. ಒಂದು ಚೀಲ ಒಂದು ಬಾಟಲ್ಗೆ ಹೇಗೆ ಸಮನಾಗಿದೆ ಅಂತ. ಸರಿ, ಗಣಿತವನ್ನ ಅರ್ಥ ಮಾಡ್ಕೊಳ್ಳೋಣ, ಸರಿನಾ? ನಮ್ಗೊತ್ತು ಈ ನ್ಯಾನೋ ಯೂರಿಯಾ ಏನಿದೆಯಲ್ಲ ಅದು 25 ನ್ಯಾನೋಮೀಟರ್ ಅಂತ ಕ್ಲಸ್ಟರ್ ಸೈಜ್. ಈಗ ನಾವು ಚೀಲದ ಯೂರಿಯಾದ ಕ್ಲಸ್ಟರ್ ಸೈಜ್ ಬಗ್ಗೆ ಮಾತಾಡೋಣ. ಅದು 10,000 ನ್ಯಾನೋಮೀಟರ್. ಗಣಿತದ ಪ್ರಕಾರ ನೋಡಿದಾಗ 1 400ಕ್ಕೆ ಸಮ. ಅಂದ್ರೆ ಇಲ್ಲಿ ನ್ಯಾನೋ ಯೂರಿಯಾದ ಒಂದು ಅಂಶ ಮಾಡಿದಂತಹ ಕೆಲಸಕ್ಕೆ ಸಮನಾದ ಕೆಲಸ ಮಾಡೋದಕ್ಕೆ ಇಲ್ಲಿ ಎಷ್ಟು ಬೇಕು? 400. ಆದ್ರೆ ನಮ್ಮಲ್ಲಿ ಇಲ್ಲಿ ಎಷ್ಟಿತ್ತಣ್ಣ? 18. ಇಲ್ಲಿ ನಾವು ಮಾಡಿದೀವಿ 18 ಗುಣಿಸು 400, ಅಂದ್ರೆ 18 × 400. ಇದು ಬಂತು 7.2 ಕಿಲೋಗ್ರಾಂ. ಇದು ನಮ್ಮ ಯೂರಿಯಾ ಚೀಲದಲ್ಲಿರುವ ಪ್ರಮಾಣ. ಈಗ 4% ಬಾಟಲ್ ಬಂತಲ್ಲ, ಅದು ಕೂಡ ಲೆಕ್ಕಾಚಾರ ಅಥವಾ ಸಂಶೋಧನೆ ಇಲ್ಲದೆ ಬರಲಿಲ್ಲ. ಅದರ ಹಿಂದೆ ಕೂಡ ವೈಜ್ಞಾನಿಕ ಕಾರಣ ಇದೆ. ಆದ್ರೆ ಅದರ ಫಲಿತಾಂಶ ಬರಲಿಲ್ಲ, ಅಷ್ಟು ಚೆನ್ನಾಗಿರ್ಲಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ರೈತರಿಗೆ ಸರಿಯಾದ ಮಾಹಿತಿ ತಲುಪಲಿಲ್ಲ. ಇನ್ನೂ ಅನೇಕ ಕಾರಣಗಳಿದ್ದವು. ಇಫ್ಕೋದ ಅಧಿಕಾರಿಗಳು ಇದನ್ನು ಅರ್ಥ ಮಾಡ್ಕೊಂಡ್ರು ಮತ್ತು ಈಗ ಲಾಂಚ್ ಮಾಡಿದ್ದಾರೆ ನ್ಯಾನೋ ಯೂರಿಯಾ ಪ್ಲಸ್. ಇದರಲ್ಲಿ ನೈಟ್ರೋಜನ್ ಇದೆ 20%. ಮತ್ತೆ ಇದರ ಒಳ್ಳೆ ಫಲಿತಾಂಶಗಳು ಬರ್ತಿವೆ. ನೀವಿದನ್ನ ಪರಿಶೀಲಿಸಿದ್ರೆ ಬರುವ ಫಲಿತಾಂಶಗಳು ಬಹಳ ಚೆನ್ನಾಗಿವೆ. ಈಗ ನಾವಿದನ್ನು ಪೂರ್ತಿಯಾಗಿ ನಿರಾಕರಿಸಿಬಿಟ್ರೆ ಅದು ಸರಿಯಲ್ಲ. ಇದುವೇ ಭವಿಷ್ಯ. ನೋಡಿ, ಯಾವುದೇ ಹೊಸ ತಂತ್ರಜ್ಞಾನ ಬಂದಾಗ್ಲೆಲ್ಲ ಅದು ಒಮ್ಮೆಗೆ ಸರ್ವಶ್ರೇಷ್ಠ ಆಗಿರೋದಿಲ್ಲ. ಒಂದು ತಂತ್ರಜ್ಞಾನಕ್ಕೆ ಶ್ರೇಷ್ಠವಾಗೋದಕ್ಕೆ ಬಹಳ ಹಂತಗಳು ಬೇಕಾಗುತ್ತವೆ. ನೋಡಿ, ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ. ಅದೇನು ಒಂದೇ ಬಾರಿಗೆ ಆಗಿದ್ದಲ್ಲ. ನಾವು 56ರಲ್ಲಿ ಆ ದೊಡ್ಡ ಮಷೀನ್ ಅನ್ನ ತಯಾರಿಸಿದ್ವಿ, ಮತ್ತೆ ಕ್ರಮೇಣವಾಗಿ ಈ ನ್ಯಾನೋ ಮೆಮೊರಿ ಕಾರ್ಡಿಗೆ ಬಂದ್ವಿ. ಇದಕ್ಕೂ ಸಹ ನಮ್ಗೆ 50-60 ವರ್ಷಗಳು ಬೇಕಾದವಲ್ಲ. ನಾವು ಅದನ್ನೇ ಹೇಳೋದು. ನೋಡಿ, ಮೊದಲು ಚೀಲದ ಯೂರಿಯಾ ಇತ್ತು, ನಂತರ ನಾವು 4%ನ ಬಾಟ್ಲಿ ತಂದ್ವಿ, ಆನಂತರ 20% ಇದ್ದು. ನಾವು ಅದನ್ನೇ ಮಾಡಿದ್ದು. ಇದರಲ್ಲೂ ಕೂಡ ನಮ್ಗೇನಾದ್ರೂ ಕೊರತೆ ಕಂಡು ಬಂದ್ರೆ ಇನ್ನಷ್ಟು ಸುಧಾರಣೆಗಳಾಗ್ತವೆ. ಹಾಗಾಗಿ ಇದನ್ನು ತಳ್ಳಿ ಹಾಕ್ಬೇಡಿ. ಇದುವೇ ಭವಿಷ್ಯ. ಹರಳು ರೂಪದ ಯೂರಿಯಾವನ್ನ ಬಳಸೋದು ಸರ್ಕಾರಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ಅದರಿಂದ ಮಣ್ಣಿನ ಫಲವತ್ತತೆ ಏನಿದೆ ಅದು ಕೆಟ್ಟೋಗ್ತದೆ. ಇದುವೇ ಭವಿಷ್ಯ. ನಾವು ಇದನ್ನೇ ಬಳಸಬೇಕು. ಮತ್ತೆ ಡಿಎಪಿಯ ಫಲಿತಾಂಶಗಳು ಬರ್ತಾ ಇವೆಯಲ್ಲ, ನ್ಯಾನೋ ಡಿಎಪಿಯ ರಿಸಲ್ಟ್ ಬಹಳ ಅದ್ಭುತವಾಗಿವೆ. ಒಂದು ವೇಳೆ ತಂತ್ರಜ್ಞಾನ ಕಳಪೆ ಆಗಿದ್ರೆ ಈ ಫಲಿತಾಂಶಗಳು ಬರ್ತಿರ್ಲಿಲ್ಲ. ಇದರಲ್ಲಿದ್ದ ಕೊರತೆಗಳನ್ನ ನಿವಾರಿಸಿ ನ್ಯಾನೋ ಯೂರಿಯಾ ಪ್ಲಸ್ ಅನ್ನು ತರಲಾಗಿದೆ. ಸರಿನಾ? ನೀವಿದನ್ನ ಯೂಸ್ ಮಾಡಿ. ಯಾಕಂದ್ರೆ ಇದುವೇ ಫ್ಯೂಚರ್. ಇದನ್ನ ತಿರಸ್ಕರಿಸಬೇಡಿ, ಇದನ್ನ ಪುರಸ್ಕರಿಸಿ. ಇವತ್ತಿನ ಮಾಹಿತಿ ಇಷ್ಟೇ ಇತ್ತು. ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು.